ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ಇಂಗ್ಲೀಷನ್ನು ಸರಿಯಾದ ಉಚ್ಚಾರಣೆಯೊಂದಿಗೆ ಓದಲು ಯಾವ ವಿಧಾನ ಸೂಕ್ತ ಅನ್ನೋದನ್ನು ನೋಡೋಣ. ನಮಗೆಲ್ಲರಿಗೂ ಗೊತ್ತುಂಟು ಅದರ ಉತ್ತರ ಫಾನಿಕ್ಸ್. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಗ್ಲೀಷ್ ಕಲಿಯೋ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಸೊ ಹಿಂದಿನ ಒಂದು ವೀಡಿಯೋಸ್ಗಳಲ್ಲಿ ನಾನು ಆಲ್ರೆಡಿ ಎ ಲೆಟರಿಂದ ಎಲ್ ಲೆಟರ್ವರೆಗೆ ಯಾವ ರೀತಿಯಾಗಿ ಅದರ ಒಂದು ಧ್ವನಿಯ ಒಂದು ಮೂಲಕ ಯಾವ ರೀತಿಯಾಗಿ ಕಲಿಬಹುದು ಅನ್ನೋದನ್ನು ಎಕ್ಸಾಂಪಲ್ ಮೂಲಕ ಹೇಳ್ಕೊಟ್ಟಿದ್ದೀನಿ. ಸೊ ಈ ದಿನದ ಒಂದು ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಲೆಟರ್, ಅದು 13ನೇ ಲೆಟರ್ ಎಂ ಒಂದು ಲೆಟರ್ನ ಮೂಲಕ ನೋಡೋಣ. ಸೊ ನಮಗೆಲ್ಲರಿಗೂ ಗೊತ್ತಿದೆ, ಅಕ್ಷರಗಳನ್ನು ನಾವು ಧ್ವನಿಯ ಮೂಲಕ ಕಲಿಬೇಕು. ಈ ರೀತಿಯಾಗಿ ಕಲಿಯೋದ್ರಿಂದ ಮಕ್ಕಳು ಸುಲಭವಾಗಿ ಪದಗಳನ್ನು ಓದ್ತಾರೆ, ಸರಿಯಾಗಿ ಉಚ್ಚಾರಣೆ ಮಾಡ್ತಾರೆ, ಇಂಗ್ಲೀಷ್ ಮಾತಾಡೋದ್ರಲ್ಲಿ ಅವರಿಗೆ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಗುಡ್ ಥಾಟ್ ಜೊತೆಗೆ ನಾವು ಈ ದಿನದ ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ ಸ್ಮಾಲ್ ಲೆಟರ್ ಎಂ, ಇದರ ಒಂದು ಧ್ವನಿ ಸೌಂಡ್ ಮ್ ಎಂ ಮ್. ಮೇಡಮ್ ಮೇಡಮ್. ಮಿಲ್ಕ್ ಮ್ಯಾನ್. ಓದೋದು ಯಾವ ರೀತಿಯಾಗಿ? ಇಂಗ್ಲೀಷ್ ಆಲ್ಫಾಬೆಟನ್ನು ಎಂ ಅಂತೀವಿ. ಎಂ ಡಮ್ ಅನ್ನಲ್ಲ ನಾವು. ಎಂ ಡಮ್ ಅಂತ ಓದಲ್ಲ, ಅಷ್ಟೇ. ಮೇಡಮ್, ಮಿಲ್ಕ್ ಮ್ಯಾನ್, ಮಿನಿಮಮ್, ಮೋಡೆಮ್. ಬಿ ಇದ್ದಾಗ ಓಂ. ನಂಬರ್, ಓಕೆ. ನಂಬರ್. ಥಂಬ್, ಇಲ್ಲಿ ನೋಡ್ಬೋದು ನೀವು, ಸೊ ನಾನು ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತಿಲ್ಲ ಅದನ್ನು ನೀವು 4-5 ಸಲ ಇನ್ನೂ ಹೆಚ್ಚಾಗಿ ನೀವು ಈ ಒಂದು ವರ್ಡ್ಸ್ಗಳನ್ನು ನೀವು ಉಚ್ಚಾರಣೆ ಮಾಡಬೇಕಾಗತ್ತೆ, ಪ್ರೊನೌನ್ಸ್ ಮಾಡಬೇಕಾಗತ್ತೆ. ಥಂಬ್, ಮೆಂಬರ್, ಪ್ಲಂಬರ್. ಓಕೆ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಈ ರೀತಿಯಾಗಿ ನಾವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ, ಅಥವಾ ನಾವು ಇಂಗ್ಲೀಷನ್ನು ಕಲಿಬೇಕು ಅನ್ನೋದು ಆಸೆ ಇದ್ದರೆ, ನಾವು ಕಲಿತಿರುವಾಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಈ ರೂಲ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ಇಂಗ್ಲೀಷ್ ಅನ್ನೋದು ನೀರು ಕುಡಿಯೋಷ್ಟು ಈಸಿಯಾಗಿ ಕಲಿಬೋದು. ಮಾಗೆ ಮಾವತ್ತು ಅಂದರೆ ಸ್ವಲ್ಪ ನಾವು ಪ್ರೆಷರ್ ಹಾಕಬೇಕು. ಓಕೆ. ಮಮ್ಮಿ, ಅಣ್ಣ ಅಂತೀವಲ್ವ, ಅಣ್ಣ ಅಲ್ಲ, ಅಣ್ಣಗೆ ಣಾವತ್ತು ಇದೆ. ಸೊ ಅದೇ ರೀತಿ ಇಲ್ಲೂ ಸಹ ಡಬಲ್ ಎಂ ಬಂದಿರೋದ್ರಿಂದ ನಾವು ಸ್ವಲ್ಪ ಪ್ರೆಷರ್. ಮಮ್ಮಿ ಅಲ್ಲ, ಮಮ್ಮಿ. ನೆಕ್ಸ್ಟ್, ಡುಮ್ಮಿ ಆರ್ ಡಮ್ಮಿ. ಓಕೆ. ರಮಿ ಅಲ್ಲ, ರಮ್ಮಿ. ಗಂಗಮ್ಮ. ಓಕೆ. ಎಮ್ಮೆನ್ನಿದ್ದಾಗ ಚಿಮ್ನಿ. ಜಿಮ್ನಾಸ್ಟಿಕ್. ಓಕೆ. ನೆಕ್ಸ್ಟ್ ಈಸ್ ಪಿ ಇದ್ದಾಗ ಕಂಪ್ಯೂಟರ್. ಪಂಪ್ಕಿನ್. ಟೆಂಪರ್. ಡಂಪ್. ಪಂಪ್. ಓಕೆ. ದ ನೆಕ್ಸ್ಟ್ ಲೆಟರ್ ಬಂದುಬಿಟ್ಟು ಎನ್. 14th ಲೆಟರ್ ಎನ್, ಸ್ಮಾಲ್ ಎನ್. ನ. ಓಕೆ. Noun, none, name, nature, national. Like NC, ns, dance, fancy, cancel, ಓಕೆ. ಪದೇ ಹೇಳಿ, ಕ್ಯಾನ್ಸಲ್. NS ಇದ್ದಾಗ ಆನ್ಸರ್, ಟ್ರಾನ್ಸ್ಫರ್. ND, and, hand, mind, sound, band. ಓಕೆ. ನೆಕ್ಸ್ಟ್ ಕಂಡೀಷನ್ ಬಂದ್ಬಿಟ್ಟು NG, ಗ್ಯಾಂಗ್, ಗ್ಯಾಂಗ್. ಆಂಗ್ರಿ, ಸಾಂಗ್, ಜಂಗಲ್. ಓಕೆ. NK, ಅಂಕ್. ಅಂಕ್. ಎನ್ನನ್ನು ಮೂಗಿಂದ ಉಚ್ಚಾರಣೆ ಮಾಡಿ ಅದ್ರ ಜೊತೆಗೆ ಕ ಸೌಂಡ್ ಬರಲಿ ಅಷ್ಟೇ. ಆ್ಯಂಕಲ್, ಬ್ಯಾಂಕ್, ಪಿಂಕ್. ಓಕೆ. ಡಬಲ್ ಎನ್, I have already told you that we have to give the pressure on the word. Double N. Okay. Runner. ಓಕೆ. ಅಣ್ಣ ಎಕ್ಸಾಂಪಲ್ ಹೇಳಿದ್ದೆ, ತಮ್ಮ ಅಂತ ಹೇಳಿದ್ನಲ್ವ. ಸೊ ರನ್ನರ್ ಅಲ್ಲ, ರನ್ನರ್. ಡಿನ್ನರ್, ನಾಟ್ ಡಿನ್ನರ್. ಸ್ಪಿನ್ನರ್, ಸ್ಟನ್ನರ್,
NGE, ಇಂಜ್. ಏಂಜಲ್, ಏಂಜಲ್ ಆಲ್ರೆಡಿ ನಾವು ಹಿಂದೆ ಜಿಯನ್ನು ಒಂದು ಜಿನ ಕಂಡೀಷನ್ ಅಥವಾ ಜಿನ ಧ್ವನಿಗಳನ್ನು ನಾವು ಫಾಲೋ ಮಾಡ್ತಿರುವಾಗ GE ಅಂತ ಅಂದರೆ ಜಿ ಸೌಂಡ್ ಬರುತ್ತೆ ಅಂತ ಹೇಳಿದ್ದೆ. GE ಅಂತ ಅಂದರೆ ಜಿ ಇದ್ದಾಗ ಗ ಸೌಂಡ್ ಬರುತ್ತೆ, ಅದೇ GE ಕಂಟಿನ್ಯೂಷನ್ ಇದ್ದಾಗ ಅದು ಯಾವ್ದು ಸೌಂಡ್ ತೊಗೊಳತ್ತೆ, ಜಿ ಸೌಂಡ್ ಬರುತ್ತೆ ಅಂತ ಹೇಳಿದ್ದೆ. ಆ ಸೌಂಡನ್ನೇ ಇಲ್ಲಿ ಮಾಡಿದ್ದಾರೆ. NGE ಇದ್ದಾಗ ಇಂಜ್, ಆ್ಯಂಗಲ್, ಏಂಜಲ್, ಡೇಂಜರ್, ಎಂಜಿನ್, ಎಂಜಿನಿಯರ್. ನೆಕ್ಸ್ಟ್ NT, ಹಂಟರ್, ಮೆಂಟರ್, ಇನ್ ಫ್ರಂಟ್, ಪೇಂಟರ್. ಓಕೆ, ನೆಕ್ಸ್ಟ್ ಲೆಟರ್, 15th ಲೆಟರ್ ಈಸ್ O. ನೀವು ಬಹಳಷ್ಟು ಕರೆಕ್ಟಾಗಿ ನೋಡಬೇಕಾಗತ್ತೆ ಈ ಲೆಟರಿಗೆ ಬಹಳಷ್ಟು ಸೌಂಡ್ ಧ್ವನಿಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಅ, ಆ, ಉ, ಓ, ಔ. ಇಷ್ಟೆಲ್ಲ ಎಕ್ಸಾಂಪಲ್ಲು ಸಹ ನಾವು ಇವತ್ತು ಕಲಿಯೋಣ. ಅ ಸೌಂಡ್, ಓ ಬಂದಾಗ ಅ ಸೌಂಡ್ ಯಾವುದು? ಅಕ್ಟೋಬರ್ ಅಲ್ಲ, ಅಕ್ಟೋಬರ್. ಸೊ ಬಹಳಷ್ಟು ಜನ ಅಕ್ಟೋಬರ್ ಅಂತೀವಿ. ಅಕ್ಟೋಬರ್ ಅಲ್ಲ, ಅಕ್ಟೋಬರ್. ಇಲ್ಲಿ ಓ ಬಂದಿದೆ, ಓ ಬಂದಿದೆ. ಓಕೆ, ಈ ಓ ಬಂದಿದೆ, ಬಟ್ ನಾವು ಈ ಲೆಟರನ್ನು ನಾವು ಅಂಡರ್ಲೈನ್ ಮಾಡಿರೋದ್ರಿಂದ ಅಕ್ಟೋಬರ್. ಆನಿಯನ್, ಎರಡೂ ಕಡೆ ಆ ಸೌಂಡ್, ಎರಡನ್ನೂ ಸಹ ಅಂಡರ್ಲೈನ್ ಮಾಡಿದ್ದಾರೆ. ಆನಿಯನ್ ಅಲ್ಲ. ಸೊ ಪ್ಲೀಸ್, ಬಹಳಷ್ಟು ತಪ್ಪು ಮಾಡ್ತಾರೆ. ಆನಿಯನ್ ಎರಡೂ ಲೆಟರ್ನ ಒಂದು ತಪ್ಪು ಉಚ್ಚಾರಣೆ. ಅನಿಯನ್. ಓಕೆ, ಸನ್, ನಾಟ್ ಸಾನ್ ಅಲ್ಲ. ಓ ಅಂದ ತಕ್ಷಣ ನಾವು ಆಲ್ಫಾಬೆಟನ್ನು ಹೇಳ್ತಿರುವಾಗ ಓ ಅಂತ ಹೇಳ್ತೀವಿ. ಓ ಅಂದ ತಕ್ಷಣ ಸಾನ್ ಅಲ್ಲ, ಸನ್. ಓಕೆ, ವರ್ಕ್, ಇದೆ ನೋಡಿ, ವರ್ಕ್. ವರ್ಲ್ಡ್, ವರ್ಲ್ಡ್. ಒನ್. ಓಕೆ, ಓನ್ ಅಲ್ಲ. ಸೊ ಹಾಗಾಗಿಬಿಟ್ಟು ವಿ ಹ್ಯಾವ್ ಟು ಕ್ಲಾರಿಫೈ ದೀಸ್ ಟಿಪ್ಸ್ ಹಿಯರ್. ಸೊ ಇಲ್ಲಿ ಅನ್ನೋ ಸೌಂಡ್ ಬರುತ್ತೆ. ಸೊ ಆನ್, ಓ ಇದ್ದಾಗ ಆನ್, ಆಫ್, ಆನ್, ಆಫ್. ಲಾಗ್, ಡಾಗ್. ಸೌಂಡ್ ಬರ್ತಿದೆ. ಡಾಗ್, G, ಡಾಗ್, ಗ್. ಓಕೆ, ಗ್, ಡಾಗ್. ಆಫೀಸ್ ಓ ಸೌಂಡ್ ಬರಬೇಡ್ರಿ. ಆಫೀಸ್. ಆರೆಂಜ್, ಇಟ್ಸ್ ನಾಟ್ ಆರೆಂಜ್. ಓಕೆ, ನೆಕ್ಸ್ಟ್ ಉ ಸೌಂಡ್ ಬಂದಾಗ ಉ ಬಂತು ನೋಡಿ. ಉ, ಟು. ವುಮೆನ್, ವುಮೆನ್. TWO, ಟು. ಇಂಟು ಉ. ಓಕೆ, ಓ ಸೌಂಡ್ ಯಾವಾಗ ಬರುತ್ತೆ? ಒನ್. ಈಗ ಬಂತು ಓ ಸೌಂಡ್. ಎಕ್ಸಾಕ್ಟಾಗಿ ಓ ಯಾವಾಗ ಬರುತ್ತೆ? ಒನ್. ಒಲಂಪಿಕ್, ಓರ್, ರೋಲ್. ಓವರ್. ಓಕೆ, ನೋಟಿಸ್, ಗೋಲ್ಡ್. ಓಕೆ, ನೆಕ್ಸ್ಟ್ ಇಲ್ಲಿ ಓ ಅಕ್ಷರ ಓ ರೀತಿ ಉಚ್ಚಾರವಾಗಿ ಎ ಅಕ್ಷರವು ನಿಶ್ಶಬ್ದವಾಗುತ್ತೆ. ನೆಕ್ಸ್ಟ್ ಕಂಡೀಷನ್, ಎ ಇದ್ದಾಗ ಓ ಅಕ್ಷರ ಅನ್ನೋದು ಓ ಆಗತ್ತೆ, ಆದರೆ ಎ ಅನ್ನೋದು ಸೈಲೆಂಟ್ ಆಗತ್ತೆ. ಎ ಅನ್ನೋದು ಉಚ್ಚಾರಣೆ ಆಗೋದಿಲ್ಲ. ಸೊ ಲೈಕ್ ಓಕ್. ಸೊ ಇಲ್ಲಿ ನಾವು ಎ ಯಾವೊಂದು ಕೆಲಸನೇ ಇಲ್ಲ. ಓಕ್. ಗೋಟ್, ಹಾಗಂತ ಹೇಳ್ಬಿಟ್ಟು ನಾವು ಗಾಟ್ ಅನ್ನಲ್ಲ, ವಾ ಅಂತಿಲ್ಲ. ಓ ಇರೋದ್ರಿಂದ ಗೋಟ್, ಬೋಟ್, ರೋಡ್. ಎ ಅನ್ನೋದೆಲ್ಲ ಕಡೆನೂ ಸೈಲೆಂಟ್ ಆಗಿದೆ, ನೀವು ನೋಡಬಹುದು. ಸೊ ಡಬಲ್ ಉ ಇದ್ದಾಗ ಎಳಿಬೇಕು. ಮೂನ್, ರೂಮ್, ಸೂನ್, ಝೂಮ್, ಪುರ್. ಝುಮ್ ಅಂತಿಲ್ಲ, ಸ್ವಲ್ಪ ಹೇಳಿರಿ. ಝೂಮ್, ಪೂರ್. ಓಕೆ, ನೆಕ್ಸ್ಟ್ ಯು ಇದ್ದಾಗ ಔಟ್, ಅವರ್, ಸೌಂಡ್, ನೋಡಿ ಸೌಂಡ್, ಓಕೆ, ಸೌಂಡ್. ಕೌಂಟ್, ಕೌನ್ಸಿಲ್, ಲೌಡ್. ನೆಕ್ಸ್ಟ್ ಯು ಇದ್ದಾಗ ಕೆಲವೊಮ್ಮೆ ಸೌಂಡು ಸಹ ಬರುತ್ತೆ. ಕಂಟ್ರಿ, ಕೌಂಟ್ರಿ, ಬರಲಿಲ್ಲ. ಕೌಂಟ್ರಿ ಅನ್ನಲ್ಲ, ಕಂಟ್ರಿ. ಕಪಲ್, ಕೌಪಲ್ ಅನ್ನಿಲ್ಲ. ಇಲ್ಲಿ ಇದೆ ರೂಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಕೌಪಲ್ ಬರುತ್ತೆ. ಸೊ ಕೆಲವೊಂದು ಸಲ ನಮಗೆ ಗೊತ್ತುಂಟು ಇಂಗ್ಲೀಷ್ ಇಸ್ ಅ ಫೊನೆಟಿಕ್ ಲ್ಯಾಂಗ್ವೇಜ್. ಸೊ ಎಷ್ಟು ಸಲ ಅದು ಚೇಂಜ್ ಆಗುತ್ತೆ ಅನ್ನೋದನ್ನು ನೀವು ಎಕ್ಸಾಂಪಲ್ ಎಲ್ಲ ನೋಡಿಕೊಂಡು ಡಿಸೈಡ್ ಮಾಡ್ಬೋದು. ಕಫ್, ಕರೇಜ್. ಓ ಯು, ಕೂಪನ್.
ಕೋಪನ್, ಕೋಪನ್, ಕೂಪನ್, ಕೋಪನ್, ಕೋಟ್ಸ್, ಕೋಟ್. ಸೊ ಇದಿಷ್ಟು ಸಹ ವರ್ಡ್ಸ್ಗಳು ನಮಗೆ ಈಸಿಯಾಗಿ ಕಲಿಬೇಕು ಅಂತ ಅಂದರೆ ಪ್ರಾಕ್ಟೀಸ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಇಂಗ್ಲೀಷು ಅಷ್ಟು ಈಸಿಯಾಗಿ, ಅಷ್ಟು ಕಾನ್ಫಿಡೆಂಟ್ಲಿ, ಆಮೇಲೆ ಸರಿಯಾಗಿ ಕಲಿತೀವಿ. ಸುಮ್ಮನೆ ಇಂಗ್ಲೀಷ್ ಕಲಿಯೋದಲ್ಲ, ಇಂಗ್ಲೀಷನ್ನು ಸರಿಯಾಗಿ ಕಲಿಬೇಕು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಚಿಕ್ಕ ಕಮೆಂಟ್ ಮಾಡಿ, ಥ್ಯಾಂಕ್ ಯು ಅಥವಾ ಚೆನ್ನಾಗಿದೆ, ಇಲ್ಲ ಚೆನ್ನಾಗಿಲ್ಲ ಅಥವಾ ಚೆನ್ನಾಗಿದೆ, ಎರಡರಲ್ಲಿ ಯಾವುದಾದ್ರೂ ಒಂದು ಕಮೆಂಟ್ ಮಾಡಿ. ಸೊ ನನಗೆ ನನ್ನ ಮುಂದಿನ ವೀಡಿಯೋಸ್ಗಳು ಮಾಡೋಕ್ಕೆ ತುಂಬ ಪ್ರೇರಣೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.